ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಪಾನಕ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಯಾವುದು ಅಂದರೆ ಉದ್ದಿನ ಕಾಳಿನ ಪಾನಕ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಉದ್ದಿನ ಕಾಳು 1 ಕಪ್ಪು, ಬೆಲ್ಲ ಅರ್ಧ ಕಪ್ಪು, ಸ್ವಲ್ಪ ಏಲಕ್ಕಿ, ಇವಿಷ್ಟು ಬೇಕಾಗಿರುವ ಸಾಮಗ್ರಿಗಳು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದೇ 1 ಸ್ಪೂನ್ ಹಾಕ್ಕೊಳ್ತೀನಿ. ಬಾಣಲಿ ಇಟ್ಟಿದ್ದೀನಿ, ಬಾಣಲಿಗೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಉರಿಲಿ ಹುರ್ಕೋಬೇಕು, ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಸ್ವಲ್ಪ ಆದಷ್ಟು ನಿಧಾನ ಗ್ಯಾಸ್ ಸಿಮ್ಮಲ್ಲಿ ಹುರ್ಕೋಬೇಕು. ಸಣ್ಣ ಉರಿಲಿ ಹುರ್ಕೋಬೇಕು. ಮತ್ತು ಕೆಂಪಾಗಬೇಕು, ಇದು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದರೆ ಅದು ಹುರಿದಿದೆ ಅಂತ. ಒಂದೊಂದು ಚಮಚನೇ ಹಾಕ್ಕೊಂಡು ಹುರ್ಕೋಬೇಕು. ಇದು ಬೇಸಿಗೆಗೆ ಚೆನ್ನಾಗಿರುತ್ತೆ ಜ್ಯೂಸು, ಮತ್ತು ಬೆನ್ನಿಗೆ ಒಳ್ಳೆಯದು, ತುಂಬ ಶಕ್ತಿ, ತಂಪಾಗುತ್ತೆ ಬಾಡಿ, ಅದಕ್ಕೋಸ್ಕರ ಮಾಡ್ಕೊಳ್ಳೋದು. ಈಗ ಇದಾಗಿದೆ, ಈಗ ತಗೊಳ್ತಾ ಇದ್ದೀನಿ. ಈಗಿದು ಹುರಿದಿದೆ. ಇದೇ ರೀತಿ ಒಂದೊಂದು ಚಮಚ ಹಾಕ್ಕೊಂಡು ಎಲ್ಲ ಹುರ್ಕೋಬೇಕು. ನಾನೀಗೆಲ್ಲ ಹುರ್ಕೊಂಡಿದ್ದೀನಿ. ಈಗೆಲ್ಲ ಹುರಿದಿದ್ದನ್ನು ಚಿಕ್ಕ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಪೌಡ್ರ್ ಮಾಡ್ಕೋಬೇಕು. ಇದನ್ನ ಎಲ್ಲ ನೀಟಾಗಿ ಹುರಿದಿದೆ, ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಸಣ್ಣ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು, ಡ್ರೈ ಪೌಡ್ರ್ ಮಾಡ್ಕೋಬೇಕು. ಈ ರೀತಿ ಸಣ್ಣ ಪೌಡ್ರ್ ಮಾಡ್ಕೋಬೇಕು ಫಸ್ಟಿಗೆ. ಈಗ ಇದು ಪೌಡ್ರ್ ಆಗಿದೆ. ನೆಕ್ಸ್ಟ್ ಈಗ ನೀರು ಹಾಕಿ ರುಬ್ಕೋಬೇಕು. ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೋಬೇಕು. ನಾನಿಲ್ಲಿ ಒಂದು 5-6 ಚಮಚ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೋಬೇಕು, ಒಂದು ಅರ್ಧ ಕಪ್ಪಷ್ಟು. ಈಗ ಇದನ್ನು ಚೆನ್ನಾಗಿ ಸಣ್ಣ ಆಗೋ ತನಕ ರುಬ್ಬಬೇಕು, ಗಂಧದಂಗೆ ನೈಸಾಗಿ ರುಬ್ಕೋಬೇಕು. ಈಗ ಇದು ಪಾನಕ ರೆಡಿಯಾಗಿದೆ ಉದ್ದಿನ ಕಾಳಿಂದು. ಇದು ಹಳೆಯ ಕಾಲದ್ದು ಒಂದು ಇದು ಜ್ಯೂಸು. ಇದು ಚೆನ್ನಾಗಿರುತ್ತೆ, ಮಾಡ್ಕೊಂಡು ಕುಡಿದ್ರೆ ಬೇಸಿಗೆಗೆ ತಂಪು ಕೂಡ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.